ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಆ್ಯಂಡ್ ಡೈಲಿ ವ್ಲಾಗ್ನ ಮಾಡಬೇಕಂತ ಅನ್ಕೊತೀನಿ, ಬಟ್ ನನಗೆ ಅಷ್ಟು ಕನ್ವಿನಿಯೆಂಟ್ ಆಗಿರೋದೇ ಇಲ್ಲ. ವಿಡಿಯೋ ಶೂಟ್ ಮಾಡಿಕೊಂಡು ಆಮೇಲೆ ನಾನು ವಾಯ್ಸ್ ಓವರ್ನ ಕೊಡ್ತೀನಿ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾನು ಒರಿಜಿನಲ್ ಆಗಿ ವಾಯ್ಸ್ನ ಕೊಟ್ಟಿದ್ದೆ, ಬಟ್ ಹಿಂದೆ ಟಿ ವಿ ಪ್ಲೇ ಆಗ್ತಿದೆ ಅಲ್ವಾ, ಟಿ ವಿ ಸೌಂಡು ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು. ಅಂದರೆ ನನ್ನ ವಾಯ್ಸು ಕ್ಲಿಯರೆನ್ಸ್ ಆಗಿ ಕೇಳಿಸ್ತಾ ಇರಲಿಲ್ಲ, ಅದಕ್ಕೆ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಚಿಕನ್ನ ತೊಗೊಂಡು ಬಂದಿದ್ದಾರೆ. ನಮ್ಮದು ಚಿಕನ್ ರೆಸಿಪಿ ಅಂದರೆ ನಾನು ಚಿಕನ್ ಗ್ರೇವಿ ಎಲ್ಲ ಮಾಡ್ತಿದ್ದೆ, ಬಟ್ ಅದನ್ನೇನು ವಿಡಿಯೋ ಶೂಟ್ ಮಾಡ್ತಾಯಿಲ್ಲ. ಬಟ್ ಪಾಪುಗೆ ಅಂತ ಅಂದ್ಬಿಟ್ಟು ಸಪ್ರೇಟ್ನ ಮಾಡಿ ತಿನ್ನಿಸ್ತೀನಿ. ಅಂದರೆ ಅವ್ರಿಗೆ ಲಿವರ್ ಇರುತ್ತಲ್ವ, ಅದರಲ್ಲಿ ರೈಸ್ನ ಮಾಡಿ ತಿನ್ನಿಸ್ತೀನಿ. ಅದನ್ನು ಹೇಗೆ ಮಾಡ್ತೀನಿ ಅಂದ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಗೊತ್ತಲ್ವ, ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಓಕೆನಾ? ಅಂದರೆ ನೀವು ಒಂದು ಶೇರ್ ಮಾಡೋದ್ರಿಂದ ಅವ್ರಿಗೂ ನನ್ನ ವೀಡಿಯೋಸ್ ಅಲ್ಲಿವರೆಗೂ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಶೇರ್ ಮಾಡ್ಕೊಳ್ಳೋದು ಲಿವರ್ದು ರೈಸ್ ಏನಿದೆ, ಅದು ನನ್ನ ಮಗನ ಫೇವ್ರೇಟ್ ರೆಸಿಪಿ, ಓಕೆನಾ? ಏನು ಗೊತ್ತಾ, ನಾನ್ ವೆಜ್ ನಾವು ಮಾಡಿದಾಗ ನಮ್ಮ ಮನೇಲಿ ಸ್ವಲ್ಪ ಖಾರ ಎಲ್ಲ ಜಾಸ್ತಿನೇ ಇರುತ್ತೆ. ಆದರೆ ಜಾಸ್ತಿ ಖಾರ ಎಲ್ಲ ಹಾಕಿದ್ರೆ ಮಗು ತಿನ್ನಲ್ಲ. ಅವ್ರು ತಿಂದಿಲ್ಲ ಅಂತಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ, ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಅವ್ರು ಸರಿಯಾಗಿ ತಿಂದಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಈ ಥರ ಮಾಡ್ತೀನಿ. ನಮಗೆ ಇಲ್ಲಿ ಚಿಕನ್ ಚಾಪ್ಸ್ನ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ಚಿಕನ್ ಜಾಸ್ತಿ ತೊಗೊಂಡು ಬಂದಿದ್ರು, ಆಯಿತಾ? ಬಟ್ ಅಭಿ ಮತ್ತು ನಾನು ಪಾಪು 3 ಜನ ಇದ್ದಿದ್ದು, ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ಚಿಕನನ್ನು ತೆಗೆದಿಟ್ಟೆ. ನೆಕ್ಸ್ಟ್ ಡೇ ಬಿರಿಯಾನಿನೋ ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು. ಹಾಗೆ ಲಿವರ್ ಇತ್ತಲ್ವ, ಇದರಲ್ಲೇ ನಾನು ಇವಾಗ ರೈಸ್ನ ಮಾಡ್ತಾ ಇರೋದು. ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ಟವ್ ಆನ್ ಮಾಡಿಕೊಂಡು ನಾನು ಒಂದು ಚಿಕ್ಕ ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಅದರಲ್ಲಿ ಪಾಪುಗೆ ನಾನು ಯಾವಾಗಲೂ ಮಾಡೋದು ಆಯಿಲ್ ಹಾಕ್ಕೊತಿದ್ದೀನಿ, 1 ಸ್ಪೂನಷ್ಟು. ನೀವು ತುಪ್ಪನಾದರೂ ಬೇಕಾದ್ರೆ ಸೇರಿಸ್ಕೋಬೋದು. ಆಯಿಲ್ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಿದ್ದೀನಿ. ಹಾಗೆ ಒಂದು 4 ಬೆಳ್ಳುಳ್ಳಿನ ಕ್ರಷ್ ಮಾಡಿಬಿಟ್ಟು ಸೇರಿಸ್ಕೊತಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಅದು ಬ್ರೌನ್ ಕಲರ್ ಬರೋಷ್ಟರಲ್ಲಿ ನಾನು ಇದು ಲಿವರ್ ಏನಿದೆ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ಸೇರಿಸ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ಲಿವರ್ನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಏನು ಗೊತ್ತಾ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡ್ರೆ ಜಾಸ್ತಿ ಬೇಗ ಸೀದೋಗ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಇವಾಗ ಒಂದು ಅರ್ಧ ಟೊಮೊಟೊನ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಶುಂಠಿ ಏನು ಗೊತ್ತಾ, ನನಗೆ ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಸೇರಿಸ್ಕೊತಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೂ ಹಾಕೋಬೋದು. ಹಾಗೆ ಒಂದು 4ರಿಂದ 5 ಕಾಳು ಮೆಣಸು, ಅದನ್ನು ಪೌಡರ್ ಮಾಡಿ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ನಾನು ನೀರನ್ನು ಸೇರಿಸ್ತಿದ್ದೀನಿ. ನೀರು ಸ್ವಲ್ಪ ಕುದಿ ಬರ್ತಿದ್ದಂಗೆ ಧನಿಯಾ ಪೌಡರು, ಇದು ಮನೆಯಲ್ಲೇ ಮಾಡ್ಕೊಂಡಿರೋದು, ಅದೊಂದು 1/4 ಸ್ಪೂನಷ್ಟು ಸೇರಿಸ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಇವಾಗ ರೈಸ್ನ ಸೇರಿಸ್ಕೊತಿದ್ದೀನಿ. ಅಂದರೆ ನಿಮ್ಮ ಮಗು ಎಷ್ಟು ತಿನ್ನುತ್ತೆ ಅಂತ ನಿಮ್ಗೆ ಗೊತ್ತಲ್ವ, ಅಷ್ಟು ನೀವು ರೈಸ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಲೋಟ ರೈಸ್ನ ಅಕ್ಕಿಗೆ 1.5 ಲೋಟದಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ. ಅದು ಚೆನ್ನಾಗಿ ಒಂದು 3 ಕೂಗಿ ಚೆನ್ನಾಗಿ ಬೇಯಬೇಕು ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ನಾನು ನಮಗೆ ಅಂತ ಅಂದ್ಬಿಟ್ಟು ಸೈಡಲ್ಲಿ ಮುದ್ದೆನ ಕೂಡ ಮಾಡ್ಕೊತಾ ಇದ್ದೆ. ಆ್ಯಂಡ್ ಚಿಕನ್ ಚಾಪ್ಸ್ನು ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ವ, ಅದಕ್ಕೆ ಮುದ್ದೆ ಕಾಂಬಿನೇಷನ್ ಆಗಿ ಮಾಡಿಕೊಂಡೆ. ಸ್ವಲ್ಪ ರೈಸ್ ಇತ್ತು, ಅಡ್ಜಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮುದ್ದೆ ಮಾಡಿಕೊಂಡೆ. ಚಿಕನ್ ಚಾಪ್ಸು ಅಷ್ಟೇ ತುಂಬ ರುಚಿಯಾಗಿ ಚೆನ್ನಾಗಾಗಿತ್ತು. ನಾನು ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೆ, ಮುದ್ದೆಗೆ ಬೇಕಾಗುತ್ತೆ ಅಂತ ಅಂದ್ಕೊಂಡು. ಆ್ಯಂಡ್ ನಾನು ಮುದ್ದೆ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಪಾಪುಗೆ ಇಟ್ಟಿದ್ನಲ್ವ ರೈಸು, ಅದು ಚೆನ್ನಾಗಿ ಕುಕ್ಕಾಗಿತ್ತು. 3 ಕೂಗಿಸ್ಕೊಂಡ್ರೆ ಅನ್ನನೂ ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಲಿವರು ಎಲ್ಲ ಚೆನ್ನಾಗಿ ಕುಕ್ಕಾಗಿರುತ್ತೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ನಾನು ಇವಾಗ ಓಪನ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಅನ್ನ ಎಲ್ಲ ತುಂಬ ಸಾಫ್ಟಾಗಿ ಬೆಂದಿತ್ತು, ಚೆನ್ನಾಗಿತ್ತು. ಇವಾಗ ಪಾಪುಗೆ ತಿನ್ನಿಸ್ತಿದ್ದೀನಿ. ಸ್ವಲ್ಪ ಬಿಸಿ ಇದ್ದಾಗಲೇ ತಿನ್ನಿಸ್ಬಿಡ್ತೀನಿ ನಾನು. ಈ ಥರ ಮಧ್ಯಾಹ್ನ ಟೈಮ್ ಮಾಡ್ಕೊಂಡ್ಬಿಟ್ರೆ 2 ಟೈಮ್ಸ್ಗೂ ಆಗುತ್ತೆ ನನಗೆ. ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ 2 ಟೈಮು ತಿನ್ನಿಸ್ತೀನಿ ಪಾಪುಗೆ ನಾನು ಈ ಥರ ಮಾಡಿ ಇಟ್ಕೊಂಡ್ಬಿಟ್ಟು. ನಮ್ಮ ಮಗನಿಗೆ ಇಷ್ಟ, ಇದು ತುಂಬ ಫೇವ್ರೇಟ್. ಅವ್ರಿಗೆ ಇಷ್ಟಪಟ್ಟು ತಿಂತಾರೆ, ಏಕೆಂದರೆ ರುಚಿಯಾಗಿರುತ್ತೆ. ಸೀರಿಯಸ್ಲಿ ನಾವು ಟ್ರೈ ಮಾಡಿ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ರುಚಿ ಹೇಗಿರುತ್ತೆ ಅಂತಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟು ನಾನು ಊರಿಗೆ ಹೋಗಿದ್ದೆ, ಆಯಿತಾ? ಒಂದು 15 ಡೇಸ್ ಬ್ಯಾಕೇ ವಿಡಿಯೋ ಇದು, ಬಟ್ ವಿಡಿಯೋ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡಿರಲಿಲ್ಲ, ಅಟ್ಯಾಚ್ ಮಾಡಿದ್ದೀನಿ. ಅಂದರೆ ಏನು ಗೊತ್ತಾ, ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ನಲ್ವ, ಡಿಲೀಟ್ ಮಾಡೋದಕ್ಕೆ ನನಗಿಷ್ಟ ಆಗಲಿಲ್ಲ. ಅದಕ್ಕೆ ಇದು ಒಂದು ವ್ಲಾಗ್ ಆಗುತ್ತೆ ಅಂತ ಅಂದ್ಬಿಟ್ಟು, ನೆಕ್ಸ್ಟ್ ನನಗೂ ಯಾವತ್ತಾದರೂ ನೋಡೋದಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ಇದಕ್ಕೆ ಅಡ್ಜಸ್ಟ್ ಮಾಡಿದ್ದೀನಿ, ಮೀನ್ಸ್ ಅಟ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ಇದು ನಮ್ಮ ಮನೆ ಮುಂದೆನೇ ವಿಳ್ಯದೆಲೆ ಹಾಕಿದ್ದಾರೆ. ಹಾಗೆ ಇಲ್ಲಿ ಮನಿ ಪ್ಲ್ಯಾಂಟು ಕೂಡ ಹಾಕಿದ್ದಾರೆ. ನಾವು ಲಾಸ್ಟ್ ಅಂದರೆ ಸ್ವಲ್ಪ ವರ್ಷದ
ವರ್ಷಗಳ ಹಿಂದೆ ಬೆಂಗಳೂರಲ್ಲಿದ್ವಿ ಆಯಿತಾ. ಅಲ್ಲಿ ಮನಿ ಪ್ಲ್ಯಾಂಟ್ ಹಾಕಿದ್ರು ನಮ್ಮಮ್ಮ. ಎಷ್ಟು ದೊಡ್ಡದಾಗಿತ್ತು ಅಂತಂದರೆ ಅದು ಮರ ಆಗಲ್ವಾ, ಆ ಥರನೇ ಆಗಿಬಿಟ್ಟಿತ್ತು. ಅಷ್ಟು ದೊಡ್ಡದಾಗಿ ಒಂದೊಂದು ಎಲೆ ಒಂದೊಂದು ಬಾಳೆ ಎಲೆ ಅಷ್ಟು ಅಗಲ ಆಗಿ ಚೆನ್ನಾಗಿ ಬೆಳೆದಿತ್ತು. ಇಲ್ಲಿ ಇವಾಗ ಮನಿ ಪ್ಲ್ಯಾಂಟ್ ಇವಾಗ ಹಾಕಿದ್ದಾರೆ. ಹಾಗೆ ಮನೆ ಮುಂದೆ ವಿಳ್ಯದೆಲೆ ಹಾಕಿದ್ದಾರೆ. ವಿಳ್ಯದೆಲೆ ಗಿಡನೂ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಇವರು ಚೆನ್ನಮ್ಮ ಅಂತ ಅಂದ್ಬಿಟ್ಟು ಈ ಅಜ್ಜಿ ಹೆಸರು. ನಮಗೇನಾದರೂ ದೃಷ್ಟಿ ಎಲ್ಲ ಏನಾದರೂ ಆಗಿದೆ ಅಂತಂದರೆ ಈ ಅಜ್ಜಿನೇ ತೆಕ್ಕೊಡೋದು. ತುಂಬ ಚೆನ್ನಾಗಿ ತೆಗಿತಾರೆ. ಅಂದರೆ ಇವ್ರ ಕೈಯಲ್ಲಿ ತೆಗೆಸಿದ್ರೆ ದೃಷ್ಟಿ ಎಲ್ಲ ಏನಾದ್ರು ಆಗಿದ್ರೂ ಕಡಿಮೆ ಆಗಿಬಿಡುತ್ತೆ. ಹಾಗೆ ಎಳ್ಳು ಬೆಳೆದಿದ್ರಂತೆ ಊರಲ್ಲಿ, ಅಪ್ಪ ಅಮ್ಮನೇ ಇರೋದು ಊರಲ್ಲಿ. ಅದನ್ನು ಅಜ್ಜಿ ಸ್ವಲ್ಪ ಕ್ಲೀನ್ ಮಾಡಿಕೊಡ್ತಿದ್ರು ಎಳ್ಳನ್ನು. ಅಂದರೆ ಇದನ್ನೆಲ್ಲ ಇಟ್ಕೊಳ್ಳಲ್ಲ ಅವರು, ಅಂಗಡಿಗೆ ಹಾಕ್ಬಿಡ್ತಾರೆ. ಎಷ್ಟು ಬೇಕಷ್ಟು ಮನೆಗೆ ಇಟ್ಕೊಂಡ್ಬಿಟ್ಟು ಇನ್ನು ಉಳಿದೋದೆಲ್ಲ ಸೇಲ್ ಮಾಡಿಬಿಡ್ತಾರೆ. ಹಾಗೆ ಮನೆ ಮುಂದೆನೇ ಪುದೀನ ಸೊಪ್ಪೆಲ್ಲ ಹಾಕಿದ್ರು, ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ. ಆ್ಯಂಡ್ ಇದು ನಮ್ಮ ಮನೆ ಹಿಂದೆ ಇರೋದು, ಅಂದರೆ ಹಸುಗಳು ಎಲ್ಲ ಇದೆ ನಮ್ಮ ಮನೆಯಲ್ಲಿ, ಸಾಕಿದ್ದಾರೆ ನಮ್ಮ ಅಪ್ಪ ನಮ್ಮಮ್ಮ. ಹಸು ಹಾಗೆ ಮೇಕೆ ಎಲ್ಲ ಇತ್ತು. ನಾನು ಅವರು ಹಾಲು ಕರಿಯೋಕ್ಕೆ ಅಂತ ಹಿಂದೆಗಡೆಗೆ ಹೋಗಿದ್ರಲ್ವ, ಆವಾಗ ನಾನು ಕೂಡ ಹೋಗಿದ್ದೆ. ಆ್ಯಂಡ್ ಇದು ಕರು ಹಾಕಿತ್ತಂತೆ ಹಸು, ಅದನ್ನೇ ತೋರಿಸ್ತಾ ಇದ್ದೆ. ಆ್ಯಂಡ್ ಹಸುಗಳನ್ನೆಲ್ಲ ನೋಡಿಕೊಂಡು ಅಲ್ಲಿ ನನ್ನ ಮಗನೂ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ನನ್ವಿತ್ ಅಂತ ಇದ್ದಾರೆ, ಅವರು ನನಗೆ ಮಗನೇ ಆಗಬೇಕು. ಅವರು ಅಮ್ಮ ನಾನು ವೀಡಿಯೋ ಮಾಡ್ಕೊಡ್ತೀನಿ ಕೊಡಿಯಮ್ಮ ಫೋನುಕು ಅಂತ ಇದು ಮಾಡ್ತಿದ್ರು. ಆ್ಯಂಡ್ ಅವ್ರ ಕೈಗೂ ಫೋನ್ನ ಕೊಟ್ಟಿದ್ದೆ. ಇದೆಲ್ಲ ಅವ್ರು ವೀಡಿಯೋ ಮಾಡಿರೋದೇನೆ. ಏನು ಗೊತ್ತಾ, ಕೆಲವೊಂದು ನನ್ನ ಜೊತೆಲೇ ಹುಟ್ಟಿರೋ ಇದಾವಲ್ವ, ಅವರು ನನ್ನ ಮೇಲೆ ಪ್ರೀತಿ ತೋರಿಸ್ದೇ ಹೋದರು. ಈ ಮಕ್ಳುಗಳೆಲ್ಲ ಪ್ರೀತಿ ತೋರಿಸ್ತಾರೆ. ನನಗೆ ಮಕ್ಳುಗಳ್ನ ದ್ವೇಷ ಮಾಡೋಕ್ಕೆ ಆ ಥರ ಮನಸ್ಸಂತೂ ಇಲ್ಲವೇ ಇಲ್ಲ. ಅವ್ರುಗಳಿಗಿದೆ ಮಕ್ಳುಗಳ ಮೇಲೆ ದ್ವೇಷ ಮಾಡೋದಕ್ಕೆ ಆ ಥರ. ಬಟ್ ನನಗಂತೂ ಮಕ್ಳ ಮೇಲೆ ಏನು ದ್ವೇಷ ಮಾಡಬೇಕು, ನಮ್ಮ ಮಧ್ಯ 1000 ಇರುತ್ತೆ, ಮಕ್ಳುಗಳಿಗೆ ಏನು ಗೊತ್ತಿರುತ್ತೆ ಆ ಥರ. ಅಂದರೆ ಆ ಮಗುನು ನನ್ನನ್ನು ಅಮ್ಮ ಅಮ್ಮ ಅಂತ ಮಾತಾಡಿಸ್ತಾರೆ, ನಾನು ನನ್ನ ಮಗನ ಥರನೇ ಮಾತಾಡಿಸ್ತೀನಿ. ನನಗೂ ಪ್ರೀತಿನೂ ಕೂಡ ಇದೆ. ಯಾರ್ದೋ ಮಗು ಇವನ್ನೇನು ನಾನು ಮಾತಾಡಿಸ್ಬೇಕು, ಆ ಥರ ದ್ವೇಷ ಮಾಡೋ ಮನಸ್ಸಂತೂ ನನಗೆ ಇಲ್ಲವೇ ಇಲ್ಲ. ಆ್ಯಂಡ್ ನನ್ನ ಮಗನೂ ಅಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ರು ಹಸುಗಳೆಲ್ಲ ನೋಡ್ಕೊಂಡು. ಅವರು ಇದ್ರಲ್ವ, ಅದೇ ನನ್ವಿತ್ ಅಂತಂದರೆ ನನಗೆ ಮಗನೇ ಆಗಬೇಕು, ನನ್ನ ಪಾಪುಗೆ ಅಣ್ಣ ಆಗಬೇಕು. ಅವ್ರೂ ಇಬ್ಬರು ಆಟ ಆಡ್ಕೊಂಡಿದ್ರು ಅಲ್ಲಿ ಚೆನ್ನಾಗಿ. ನನ್ನ ಮಗನೂ ಎಂಜಾಯ್ ಮಾಡ್ತಾಯಿದ್ರು, ಸ್ವಲ್ಪನೂ ಆಟ ಮಾಡೋದೆಲ್ಲ ಇರಲಿಲ್ಲ. ನನ್ನ ಮಗನಿಗೇನು ಗೊತ್ತಾ, ಇದೆಲ್ಲ ವಸ್ತು. ಊರಿಗೆ ಏನಾದರೂ ಹೋದರೆ ಅದು ಮೇಕೆ ನೋಡೋದು, ಕುರಿ ನೋಡೋದು ಈ ಥರ. ಮತ್ತು ನಮ್ಮ ಚಿಕ್ಕಪ್ಪ ಇದ್ದಾರೆ, ನಮ್ಮ ಚಿಕ್ಕಪ್ಪನ ಜೊತೆಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ ನನ್ನ ಮಗ. ಅವ್ರನ್ನ ಎತ್ಕೊಳ್ಳಿ ಅಂತೆಲ್ಲ ಅಂದ್ಕೊಂಡು ಎಲ್ಲರ ಜೊತೆಗೂ ನನ್ನ ಮಗ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ನಾನು ಅದಕ್ಕೆ ಕರ್ಕೊಂಡು ಹೋಗ್ತೀನಿ, ಮಿಂಗಲ್ ಆಗಲಿ. ನನಗೇನು ಗೊತ್ತಾ, ಎಲ್ಲರ ಜೊತೆಗೂ ಬೆಳೆದ ಅಭ್ಯಾಸ ಆಗಿಬಿಟ್ಟು ಇವಾಗ ಬೇರೆಯವ್ರದ್ದು ಈಗ ಸಂಬಂಧಗಳ ಜೊತೆ ನಾನು ಬೆಳೆದಿದ್ದೀನಿ ಅಲ್ವಾ, ನನ್ನ ಮಗನಿಗೂ ಆ ಥರ ಸಿಗಬೇಕು ಅನ್ನೋದೊಂದಷ್ಟೇ ಆಸೆ. ಅದನ್ನು ಬಿಟ್ಟು ಬೇರೆ ಆ ಥರ ಎಲ್ಲ ಏನಿಲ್ಲ. ಯಾರು ಏನಾದ್ರು ತಿಳ್ಕೊಬೋದು, ಊರಿಗೆ ಹೋಗ್ತಾಳೆ ಹಂಗೆ ಹಿಂಗೆ ಅಂತೆಲ್ಲ. ಏನಪ್ಪ ಇಷ್ಟೊಂದು ಗಲೀಜಾಗಿದೆಯಲ್ಲ, ಸ್ನಾನ ಮಾಡಿದೆ? ಹಾಂ, ಯಾಕೆ ಭಯ ಆಯ್ತದ ಸ್ನಾನ ಮಾಡೋಕ್ಕೆ? ಹಾಂ, ಮತ್ತೆ ಯಾಕೆ ಮಾಡಲಿಲ್ಲ? ಅವ್ರು ಬಂದಿಲ್ಲ, ಬರಲ್ವಂತ ಇವತ್ತು. ಫೋನ್ ಮಾಡಿತ್ತು ಸೀಮದಪ್ಪ, ಇವತ್ತು ಬರಲ್ವಂತೆ, ರಶ್ ಇದ್ದಾರಂತೆ ಜನ ಜಾಸ್ತಿ ಅಂತೆ, ಇವತ್ತು ಬರಲ್ವಂತೆ. ಹಾಂ, ಏನು ಸಮಾಚಾರ? ಏನು ಸಮಾಚಾರ? ಸಮಾಚಾರ ಏನು? ಯಾಕೆ ನಾನೇನಾಗ್ಬೇಕು ನಿಮಗೆ? ಹಾಂ, ನಾನೇನಾಗಬೇಕು? ಹಾಂ, ನಾನು ಊರಿಗೆ ಹೋಗೋಕ್ಕೆ ಮೇನ್ ಪಾರ್ಟೇ ನಮ್ಮ ತಾತ, ಅಂದರೆ ನಮ್ಮ ಸುಬ್ಬಪ್ಪನ ನೋಡೋಕ್ಕೆ ಅಂತಲೇ ನಾನು ಊರಿಗೆ ಹೋಗೋದು. ತುಂಬ ಗಲೀಜಾಗ್ಬಿಟ್ಟಿತ್ತು, ಅದಕ್ಕೆ ಸ್ನಾನ ಮಾಡಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ನಾನು ಹೇಳಿದೆ, ಹೆಂಗಿದ್ರು ಹೋಗಿದ್ನಲ್ವ ಮಾಡಿಸೋಣ ಅಂತ ಅಂದ್ಬಿಟ್ಟು. ಅಲ್ಲಿ ಎಲ್ಲರೂ ಫೋರ್ಸ್ ಮಾಡಿದ್ದಾರೆ ನಮ್ಮ ತಾತನಿಗೆ ಸ್ನಾನ ಮಾಡ್ಕೊಳ್ಳಿ ಅಂತ. ಅವ್ರು ಸ್ವಲ್ಪ ಸ್ನಾನ ಮಾಡೋದಕ್ಕೆ ಭಯ ಪಡ್ತಾರೆ ನೀರು ಅಂದರೆ. ಆಮೇಲೆ ಬಿಸಿಲಿದ್ದಾಗ ಅಷ್ಟೇ ಅವರು ಸ್ನಾನ ಮಾಡೋದು, ಸ್ವಲ್ಪ ವೆದರ್ ಚೇಂಜ್ ಆದರೂ ಕೂಡ ಸ್ನಾನ ಮಾಡಲ್ಲ. ಇವಾಗಲ್ಲ, ಅವರು ಅವಾಗಿಂದನೂ ಅದೇ ಥರನೇ. ಅಂದು ಬಿಯರ್ಡ್ ಎಲ್ಲ ಅದೇ ಶೇವ್ ಮಾಡೋದಕ್ಕೆಲ್ಲ ಕಾಲ್ ಮಾಡಿದರು ನಮ್ಮ ಚಿಕ್ಕಪ್ಪ, ಬನ್ನಿ ಮನೆ ಹತ್ರನೇ ಮಾಡಿಕೊಡಿ ಅಂತ
ಅಂದ್ಬಿಟ್ಟು. ಅವರು ಬ್ಯುಸಿ ಇದ್ದೀವಿ ಸಂಡೇ ಅವತ್ತು, ಮಂಡೇ ಬರ್ತೀವಿ ಜನ ಜಾಸ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಬಂದಿಲ್ಲ. ಆಮೇಲೆ ನಾನು ಈವ್ನಿಂಗ್ ಹಂಗೆ ರಿಟರ್ನ್ ಬಂದುಬಿಟ್ಟೆ. ಇವತ್ತಿನ ಡೇ ಈ ರೀತಿ ಇತ್ತು. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ವಾ, ಒಂದು ಲೈಕ್ ಮಾಡಿ. ನನ್ನ ಚಾನಲ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.